ಯಾವ ನಮ್ಮ ಮಲ್ಲಪ್ಪ ಹುಸನಪ್ಪ ಕಟ್ಟಿಮನಿ ಸಾಕಿನ ಬರೋಡ ಮಾತಂಗಿ ಸಮಾಜದವರು ಅವರಾದ್ರೂ ಕೂಡ ಹಾಡುವುದಕ್ಕಿಂತ ಮುಂಚಿತವಾಗಿ ಮಾತ್ರ ಯಾವ ಬಸ್ ಬಸ್ ಸ್ಟ್ಯಾಂಡ್ಗೆ ಬರ್ಬೇಕಾಗ್ತದೆ. ಪದ ಯಾರು ಹಾಡ್ಯಾಳ? ಸಿದ್ದರಾಮೇಶ್ವರನ ಪದ ಹಾಡ್ಯಾಳ. ಬೆಳೆಸಲಾಕ ಯಾಕೆ ಬಂದಾಳ? ಏನ್ ಬೆಳೆಸಲಾಕ ಬಂದಾಳ? ಹೆಣ್ಣು ಬೆಳೆಸಲಾಕ ಬಂದಾಳ ಇಲ್ರಿ? ಯಾಕೆ ನಿಮ್ ಹೆಣ್ಣು ದೇವ್ರು ಸತ್ತಾವ? ಮಲ್ಲಮ್ಮ, ದುರ್ಗಮ್ಮ, ಪೋಚಮ್ಮ ಅವನ ಹೆಸರು ಹೇಳ ಉಣೋದು ಮತ್ತ ಅವ್ರಿಗೆ ನಿಂತ ಆಡುದ್ರಿ. ಅದಕ್ಕೆ ಹಿಂಗ್ ಮಾಡ್ಲಕ್ ಹೋಗ್ಬೇಡ್ರಕ್ಕ. ಎಲ್ಲಿ ಭಕ್ತಿ ಒಳಗೆ ಮಾತ್ರ ಯಾವಾಗಲೂ ಭೇದ ಇರಂಗಿಲ್ಲ. ಸಿದ್ದರಾಮೇಶ್ವರ ಪದ್ಯ ಹಾಡ್ಯಾರ. ಈಗ ಅದರಂತೆ ನಮಗಾದ್ರೂ ಕೂಡ ಮೈಮುಸ್ವಾಮಿ ಪದ್ಯ ಹಾಡ ತಿಳ್ಕೊಂಡು 51 ರೂಪಾಯಿ ಕೊಟ್ಟಾರ. ಅವ್ರಿಗೆ ನಾನು ಪೂರ್ಣ ಆಭರಣದಲ್ಲಿ ಮೆರೆಸ್ತಕ್ಕವ್ರು. ಬಸವ ಬಂದು ಹೆಗಲ ಕೊಟ್ಟೆಯ ಮೈಮೂಸುವಾರಿ ಶರಣ ಸತ್ತೌರಿ ಅಭಿಷೇಕ ಹುಟ್ಟಿದ ಬಂದ ಅವನ ಗುಣಕ ಖ್ಯಾತಯ್ಯ ಕಿಪಿ ಚೆಲ್ಲಿ ಮಾತನಾಡ ಭಗವ
ಕೈಯ ತೆಪ್ಪಿಗೆ ಚೆಲ್ಲಿ ಝಳಕ ಮಾಡುವ ಭಗವಂತ ಸಂತ ತುಕಾರಾಮನ ಕೀರ್ತನಕ ಹೇ ಹರಿ ಮೆಚ್ಚಿ ಹುಟ್ಟಾಗ ತನ್ನ ಮನಕ ಮಲ್ಲಯ್ಯ ಬಲಿತ ಜಗದಾಲ ಬೆತ್ತ ಅಗಸ್ತ್ಯ ಮಹಾಮುನಿ ಸಮುದ್ರ ನೀರೆಲ್ಲ ಕುಡಿದ ಮಾಡಿ ಕೇವಲ ಮೋರೆ ಅಗಸ್ತ್ಯ ಮಹಾಮುನಿ ಸಮುದ್ರ ನೀರೆಲ್ಲ ಕುಡಿದ ಮಾಡಿ ಕೇವಲ ಮೋರೆ ಗುಡಕ ದೇವಾರಿ ಡಾಕ್ಟರ್ ಮಲ್ಲೇಶ ಮುದಕ ವಿದ್ಯಾದ ಕಣಿ ಬೆಳಸೆಯತ್ತಾನ ಮದಕ ಉಸ್ತಾದ ಗೈರಿದ ಒಲು ಸಾರಿ ಬರುವ ಆದ ಮತ್ತೊಂದು ಚಿಂತೆ ಯಾವ ನಮ್ಮ ಸಿದ್ಧ ಕಾಕ ಸಿದ್ದಪ್ಪ ಕುಮಾರ್ ಅವರು ಏನೋ ನಮ್ಮ ಅಲ್ಪ ಕಳೆದುಕೊಂಡ್ರು ನಮ್ಮ ಸಖಿ ಪದ್ಧತಿ ತಮ್ಮ ಸಿಗತ್ತಿರವಾಗಿ 50 ರೂಪಾಯಿ ಕೊಟ್ಟಿದ್ರೆ ಮಾಡೋದಕ್ಕೆ ತುಂಬಾ ಋಣಿಯಾಗಿ ದುಡ್ಡು ಸಿಗೋಗ್ತಾ ಇದ್ರಿ ಮನಸ್ಸು ಸಭಾ ಸ್ವೀಕರಿಗೆಲ್ಲ ಸರಳಾಗಿ ಕರ್ಮಗಳು ಹೇಳೋದೇನಪ್ಪ ಅಂತಂದ್ರ ಇಲ್ಲಿ ತನಕ ನಮ್ಮ ಯಾವ ರಾಧಾಬಾಯಿ ಅವರು ಏನ್ ಹಾಡ್ಯಾರ ಏನ್ ಹಾಡ್ಯಾರಿ ಮಾಸ್ತರ ಸೋಲಾಪುರ ಸಿದ್ದರಾಮೇಶ್ವರನ ಬಗ್ಗೆ ಹಾಡ್ಯಾರ ಮತ್ತು ಯಾರು ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆಯನ್ನು ಹಾಡ್ಯಾರ ಹೌದಲ್ರಿ ಮಾಸ್ತರ ಹೇಮರೆಡ್ಡಿ ಚರಿತ್ರೆ ಚಲೋ ಚಲೋ ಹಾಡ್ಯಾರ ಹೇಮರೆಡ್ಡಿ ಮಲ್ಲಮ್ಮ ಆಕಿ ಬಹಳ ಶಾಣೆ ಅಂತ ತಿಳ್ಕೊಂಡಾಳೆ ಹೆಣ್ಮಗಳಿಗೆ ಹೌದಲ್ರಿ ಮಾಸ್ತರ ಆಕಿನಂತ ಹುಸುಗೊಂಡ ಹೆಣ್ಮಗಳು ಯಾರು ಇಲ್ಲ ಅಂತ ನಾ ಹಾಕ್ತೀನಿ ಜಗತ್ತಿನ ಹೌದು ಹೌದು ಯಾಕ್ರಿ ಮಾಸ್ತರ ರೆಡ್ಡರ್ ಕುಲ ಕಟ್ಟಿ ಹಾಕಿ ಸಾವುಕಾರಕಿ ಬೇಡ್ಕೊಂಡಾಳ ಹಾಕಿ ಕುಲ ಉಳ್ಕಿದವ್ರು ಎಲ್ಲಾ ಇದ್ರಲ್ರಿ ಉಪ್ಪಾರು ಇಳಿಗ್ಯಾರು ಮಾದರು ಹೌದಲ್ರಿ ಮಾಸ್ತರ ಕಬ್ಬಲಿಗ್ಯಾರು ಇವೆಲ್ಲಾ ಜಾತಿಯಾಗಿ ಕಣ್ಣ ಕಟ್ಟಿಲ್ಲ ಏನು ಮತ್ತೆ ಎಲ್ಲಾ ಜಾತಿ ಬಿಟ್ಟು ತನ್ನ ಜಾತಿಗೆ ಯಾಕೆ ಬೇಡ್ಕೊಂಡ್ಲಕ್ಕಿ ಮತ್ತ ತಾನು ಸ್ವಾರ್ಥಕ್ಕಾಗಿ ಬೇಡ್ಕೊತಾಳಂದ್ರ ಆಕಿ ಹೆಚ್ಚಿಗೆ ಎಲ್ಲಕ್ ಬರಂಗಿಲ್ಲ ಹೌದಲ್ರಿ ಮಾಸ್ತರ ಜಗತ್ತದೊಳಗಿರುವಂತ ಸರ್ವ ಜಾತಿ ಎಲ್ಲ ಒಂದೇ ಅಂತ ತಿಳ್ಕೊಂಡು ಎಲ್ಲಾ ಜಾತಿಗೆ ಬೇಡ್ಕೊಂಡಿಲ್ಲಪ್ಪ ಅಂತಂದ್ರ ಆಕಿ ಹೆಚ್ಚಿನ ಗರ್ತಿ ಜಗತ್ತದೊಳಗ ತಿಳ್ಕೊಂಡು ನಾವು ಒಪ್ಕೋತಿದ್ದೆ ಅದಕ್ಕೆ ಏನಲ್ರಿ ಮಾಸ್ತರ ಬಸವಣ್ಣ ದೇವನೊಬ್ಬ ನಾಮ ಹಲವು ದೇವರೊಬ್ಬನೇ ಅಲ್ಲ ನಾಮ ಹಲವ ಈಕಿ ಹೇಮರೆಡ್ಡಿ ಮಲ್ಲಮ್ಮ ಹಾನ್ ಮಾಡಿದ ತಾನ ಪಾಲಿಗೆ ತಾನೇ ದೇವರ ತಿಳ್ಕೊಂಡಾಳಕಿ ನಮ್ಮವ್ರು ಏನಂದ್ರಿ ಇವ್ರು ನಮ್ಮವ್ರು ಏನಂದಾರ ವಿಶ್ವಕ್ಕೆ ಕಲ್ಯಾಣ ಆಗಲಿ ಮಾನವ ಕುಲಕ್ಕೆ ಜಯವಾಗಲಿ ನಮ್ಮ ಗಂಡಿನವ್ರು ಅಂದ್ರ ಹೌದು ಮತ್ತೆ ಇವ್ರ ಹೆಣ್ಣಿನವರು ಇವ್ರು ನಮ್ಮ ಕುಲಕತ್ತೆ ಜಯವಾಗಲಿ ಅಂದಾರ ಅದಕ್ಕ ಅದಕ್ಕ ಮತ್ತೆ ಎಲ್ಲ ಹಾಡಿರಿ ಕರೆಯದ ಹೌದಲ್ರಿ ಮಾಸ್ತರ ಇಲ್ಲಿ ಹೆಣ್ಣು ಬೆಳೆಸ್ಲಾಕ ಕರ್ಸ್ಯಾರ ಯಾರ್ದ್ರಿ ಮಾಸ್ತರ ಅತ್ತಿ ಯಾವ್ರೆ ಹೆಣ್ಣದೇವ್ರು ಪದ್ಯ ಹಾಡಿದ್ರಪ್ಪ ಅಂತ ಚಲೋ ಆಗ್ತಿತ್ತು ಲಾಸ್ಟಿಗೆ ಬಂದ ಒಂದು ಚುಟುಕ ಹಾಡ್ಯಾರ ಹೇಮರೆಡ್ಡಿ ಮಲ್ಲಮ್ಮ ಅದ ಹಾಡಿ ಕೂತು ಯಾರು ಸಿದ್ದರಾಮೇಶ್ವರ ನೂತು ಪದ ಹಾಡ್ಯಾಳ
ಹಾಡಿ ಹಿಂದ್ಗಡೆ ಬಂದು ಸುಟ್ಕ ಇರಲ್ಲ ಮತ್ತೆ ಯಾರು ಏನ್ರಿ ಅನ್ನಕ್ಕೆ ಹೇಮರಟಿ ಬೆಲ್ಲ ಹೌದು ಹೌದು ಎಟ್ರ ಹಾಡುಗಳ ಇರ್ಬೇಕು ನೋಡ್ರಿ ನೀವು ಬಂದ್ರಿ ಹಾ ಅದಕ್ಕೆ ತಂಗಿ ಇಂಥ ಗುರುಗಳು ಮಾಡಬೇಡ್ರಿ ಹೌದು ಹಾಡ್ತಿದ್ರಪ್ಪ ಅಂತ ಪುರಾಣ ಚರಿತ್ರೆ ಹಾಕಿನ ಹೇಮರಟಿ ಮಲ್ಲ ಮುಂದಾಕಿ ಹುಟ್ಟಿದ್ರೆ ಹಿಡ್ಕೊಂಡು ಎಲ್ಲಿ ಮಲ್ಲೇನ ಮೇಲೆ ಹೋಗೋ ತನಕನು ಹಾಡ್ಬೇಕದು ಹೌದು ಹೌದು ಮತ್ತೆ ಅಡ್ಡೆ ಸುಟ್ಕ ಹಾಡಿದ್ರೆ ಹಂಗೆ ಹೆಂಗ ಕಲ್ತಿಲ್ರಿ ಮಾಸ್ತರ ಅವರು ಎಲ್ಲಿ ಅದಕ್ಕೆ ಸದ್ದ ಪೀರಾನ ಪೀರ್ ದಸೀರ್ ಗೌಸ್ಪಾಕರ ಇತಿಹಾಸ ಹೌದು ಹೌದು ಎತ್ತಿ ಹಾಡ ತಿಳ್ಕೊಂಡು ನಮ್ಗೆ ಹೇಳಕತ್ತಾರ ಹಾ ಅದಕ್ಕೆ ಹಿಂದೂ ಮುಸ್ಲಿम नाम दो है दोनों को मतलब एक है ಹೌದು ಹೌದು ಸೂತ್ರ ಒಂದೇ ಅಂತ ಹೇಳ್ತಾರ ಹೌದಲ್ರಿ ಮಾಸ್ತರ ಅವ್ರು ಅಲ್ಲ ಅಂದ್ರು ನಾವು ಪರಮಾತ್ಮ ಅಂತೀವಿ ಅವನಿಗೆ ಹೌದು ಹೌದು ಅವ್ರು ನಾವು ಓಂ ನಮ ಶಿವಾಯ ಅಂತ ತಿಳ್ಕೊಂಡು ಪೆಟಿ ಏರಿಸಿ ಭಜನೆ ಮಾಡ್ತೀವಿ ನಾವು ಅವ್ರೇನ್ ಮಾಡ್ತಾರ್ರಿ ಅವ್ರು ಅಲ್ಲ ಹೋಗಕ್ ಬರತ್ತ ಅದ ಕೊಡ್ತಾರಲ್ಲ ಎಲ್ಲಿ ಹಾ ಮಸೂದ್ದಾಗ ಹೌದು ಹೌದು ಇನ್ನ ಅವ್ರು ಜಿಬ್ರಾಹಿಲ್ ಅಂತಾರ ಅವನಿಗೆ ನಾವು ನಾರದ ಅಂತ ಕರಿತೀವಿ ಅವನಿಗೆ ಹೌದು ಹೌದು ನಾಮಗಳು ಬೇರೆ ಆಗ್ಯಾವ ಅಷ್ಟೇ ಈ ಜಾತ್ರೆ ಹೆಂಗದಪ್ಪ ಅಂತಂದ್ರೆ ಹಿಂದೂ ಮುಸ್ಲಿಂ ಎರಡೂ ಭಾವೈಕ್ಯತೆ ಅದ ಇದು ಹೌದಲ್ರಿ ಮಾಸ್ತರ ಎರಡು ಪುರುಷ ಮಾತ್ರ ಜಾತ್ರೆ ನಡೆದದಪ್ಪ ಅಂತಂದ್ರ ಹೌದು ಹೌದು ಇಸ್ಲಾಮ ಧರ್ಮದಲ್ಲಿ ಜನಿಸಿ ಜಗತ್ತಿನೊಳಗ ಒಬ್ಬ ಮಗನಿಗೆ ಮಾತ್ರ ಜನ್ಮ ಕೊಟ್ಟ ಅಬು ಸ್ವಾಲೆ ಶರಣ ಹೌದು ಹೌದು ಅಬು ಸ್ವಾಲೆ ಶರಣನ ಹೊಟ್ಟಿಲೆ ಮಾತ್ರ ಯಾರು ಹುಟ್ಟಿ ಬಂದ್ರು ಪೀರಾರ ಪೀರ್ ದಸಗೀರ್ ಗೌಸ್ತಾಗ್ರ ಮೈಬೂ ಸುಬಾನಿ ಹುಟ್ಟಿ ಬಂದ ಹೌದು ಹೌದು ಆ ಮೈಬೂ ಸುಬಾನಿ ಹುಟ್ಟಬೇಕಾದ್ರೆ ಯಾವ ಪ್ರಕಾರವಾಗಿ ಹುಟ್ಟದ ಅವ ಎಂತ ನೇಮ ಮಾಡ್ದ ಅಂತ ನೇಮ ಮಾಡ್ದಾಗ ಎಂತ ಮಗ ಹುಟ್ಟದ ಅನ್ನುವಂತ ವಿಸ್ತಾರ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಇದು ಒಂದು ಪದ್ಯ ಲಾಸ್ಟ್ ಅದ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಈ ಪದ ಕೇಳಬೇಕ ತಿಳ್ಕೊಂಡು ಕರ ಮುಗಿದು ಬೇಡ್ಕೊಂಡು ಮುಂದೆ ನಾನು ಪದ್ಯ ಚಾಲು ಮಾಡ್ತಾ ಇದ್ದೇನೆ ತಾವೆಲ್ಲರೂ ಖಾಲಿ ಮಾಡಿ. ಪುರುಷರ ಕತಿ ಅತಿ ಭಕ್ತಿಯಿಂದ ಕೇಳರಿ ಹೌದು ಹೌದು ಇದು ಸುಳ್ಳಲ್ಲ ಒಳ್ಳೆ ಶಾಸ್ತ್ರ ಬರದ ಪುರಾಣ ಇಂಥ ಶರಣರ ಚರಿತ್ರ ಕೇಳಿದಾರ ದೋಷ ನಿವಾರಣ ಯಾರ ಮನಸ್ಸಿನಿಂದ ಧ್ಯಾಸ ಇಟ್ಟು ಕೇಳಲಿ ಪ್ರಕಾರ ನದಿ ಸ್ನಾನ ಮಾಡುತ್ತಿದ್ದಾನೆ ಮಪೂರ್ಣ ದಿನಾಲು ನದಿ ಸ್ನಾನ ಮಾಡುತ್ತಿದ್ದಾನೆ ಮಪೂರ್ಣ ಪರಮೋಸ ಮಾಡು ಹಂಗ ಜಳಕತ ಮಾಡುತ್ತಿದ್ದ ನೀರಿನ ಮ್ಯಾಲ ತೇರಿ ಬಂತು ನೀರಿನ ಮ್ಯಾಲ ತೇಲಿ ಬಂದವ ತೇಲೂತ ಬಂದು ಅವನ ಕೈಯಾಗ ಸಿಕ್ಕಿತು ಆ ಕಾಯಿ ನೋಡಿ ಖುಷಿಯಾದ ಅಪೇಕ್ಷೆ ಆಗಿ ಹಣ್ಣ ಮಾಡ್ಬೇಕಂತಾನ ಭಕ್ಷಣ ಅವನೇ ತಂದು ಕೊಟ್ಟಂತಾನ ನಾಗಭೂಷಣ ಒಂದು ತುತ್ತ ಹಣ್ಣ ಕೇಳಿ ಅದು ಸ್ವಾದ ತಿನ್ನೂರು ಒಳಗ ಆತ್ಮಜ್ಞಾನ ನುಡಿದು ಹೇಗ ಆತ್ಮಜ್ಞಾನ ಹೇಳುವುದು ಹೇಗ
ಆತ್ಮಜ್ಞಾನ ಹೇಳ್ತಾರ ಏನ್ ಹೇಳ್ತದ್ರಿ ಅವು ಸ್ವಾಲ ಶರಣರಿ ಹಿಂಗ ಆತ್ಮಜ್ಞಾನ ಹೇಳ್ತಾರ ಮತ್ತೊಬ್ಬರ ಹಣ್ಣ ತಿಂದು ಪಾಪಕ ಗುರಿ ಆದಿ ಶರಣ ನಿನ್ನ ವಿರಕ್ತತೆ ನೇಮ ನಿತ್ಯ ಅದು ಹರಣ ಮೋಯಿಸಿ ಹಣ್ಣ ಮುಟ್ಟಿದಿ ಕೆಟ್ಟು ಹೋಯ್ತು ಜನನೀಯ ಗರ್ಭ ಪೋಷಣೆಯಲ್ಲಿ ಮೂಲೋಕಕ್ಕೆ ಬರುವಂತ ಟೈಮದೊಳಗ ಈ ಅಬ್ಬುಸ್ವಾಲ ಶರಣನ ನಿಯಮಗಳು ಹೆಂಗಿದ್ದು ಹೆಂಗಿದ್ದು ನಿಮ್ಮ ಮಾಸ್ತರ ಪರರ ವಸ್ತು ಜನ್ಮದಾಗ ಮುಟ್ಟಬಾರ್ದು ನನಗೆ ಬೇಕಾಯ್ತಪ್ಪ ಅಂತಂದ್ರೆ ಈ ಶರೀರ ದುಡಿಸಿ ಮಾತ್ರ ಈ ಶರೀರಕ್ಕೆ ಹಾಕಬೇಕನ್ನುವಂಥದ್ದು ಮಾತ್ರ ಘಟ್ಟಪಡೆಗಳು ಹಿಂಗ ಒಂದ್ ದಿವಸ ಜಳಕ ಮಾಡುವಂತ ಟೈಮ್ ಒಳಗ ನೀರಿನ ಮ್ಯಾಗ ಕೆರ್ಕೊಂಡು ಬರ್ತದೆ ಸೇಬಿನ ಹಣ್ಣ ಸೇಬಿನ ಹಣ್ಣು ಏನು ಬಂದಿದ್ರು ಕೈಯಾಗಿ ಸಿಕ್ಕು ಕೂಡಲೇ ಬಹಳ ಖುಷಿ ಆಯ್ತು ಇವರಿಗೆ ಸಾಕ್ಷಾತ್ ಅಲ್ಲಾನೇ ಕೊಟ್ಟ ಕಳಿಸ ನನ್ನ ದಶಿಂದ ಮೊದಲು ವಿಚಾರ ಮಾಡ್ದ ಒಂದು ತುತ್ತ ಹಣ್ಣು ತಿಂದ ಹಿಂದ್ಗಡೆ ವಿಚಾರ ಯಾರೇ ಬರ್ಲಕ್ಕ ಏನು ಬರ್ತದ್ರಿ ಮಾಸ್ತರ ವಿಚಾರ ಇದು ಹಣ್ಣ ನೀರಿನೊಳಗೆ ಹಡ್ಕೊಂಡು ಬಂದದಪ್ಪ ಅಂತಂದ್ರ ಯಾವ ರೈತನ ಹೊರದಂದು ಬಂದದು ಯಾವ ಚೋರ್ ತಗೊಂಡು ಹೋಗುವಂತ ಟೈಮ್ ಒಳಗೆ ಕೈಯಲ್ಲಿ ಬಿದ್ದದು ಯಾವ ವ್ಯಾಪಾರ ಮಾಡುವಂತ ಮನುಷ್ಯ ತಗೊಂಡು ಹೋಗುವಂತ ಟೈಮ್ ಒಳಗೆ ನೀರಾಗಿ ಬಿದ್ದದು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ಬೇಕು ಆ ಹಣ್ಣು ಬೆಳೆಸಿದಾಗ ಎಷ್ಟು ಹೈರಾಣ ಆಗಿರ್ಬೇಕು ಇದು ಯಾವಾಗ ವಿಚಾರ ಮಾಡಲಾರ್ದೆ ಒಂದು ತುತ್ತ ಹಣ್ಣು ನಾವು ತಿಂದೀವಿ ಈ ಹಣ್ಣಿನ ಉಪಕಾರ ನಾ ಯಾವಾಗ ತೀರಿಸ್ಬೇಕಂತ ತಿಳ್ಕೊಂಡು 400 ಕಿಲೋಮೀಟರ್ ಹಿಂದ್ರಿಕಿಲ್ಲ ನಡ್ಕೊತ ಹೋಗ್ತಾನವ ಇದು ಯಾರಿಗಾರ ಸಾಧ್ಯ ಅದೇನ್ರಿ ಸಾಧ್ಯ ಇಲ್ರಿ ಮಾಸ್ತರ ಕಾಲ ₹1 ಸಿಕ್ಕಿತಪ್ಪ ಅಂತಂದ್ರೆ ಅದು ಸಕ್ಕರೆ ಪಾಡತ್ತೀವಿ ನಾವು ಕಿಸದ ಹಾಕೊಡ್ತೀವಿ ಹೌದು ಇಂಥ ಟೈಮ್ ನಾವು ಮಾಡಕತ್ತೀವಿ ಸರ್ ನಮಗ್ ಹಿಂಗ್ ಬಂದದ ಬರೀ ಒಂದು ತುತ್ತ ಹಣ್ಣಿಗಾಗಿ 400 ಕಿಲೋಮೀಟರ್ ಹೋಗ್ತಾನವ ಮನೆ ಬಿಟ್ಟು ಹೋಗ್ತಾನ ಮುಂದೆ ಹೋಗೋದ್ರೊಳಗ ಅಲ್ಲಿ ಏನ್ ಆಗ್ತದ ಅನ್ನುವಂತ ವಿಷಯ ಬಹಳ ಚಂದದ ಅದಕ್ಕೆ ಇಲ್ಲಿ ಏನ್ ಆಗ್ತದಪ್ಪ ಅಂತಂದ್ರ ಹೇ ಅಬುಸ್ವಾಲ ಶರಣರಿಗೆ ಹೆಂಗ ಆತ್ಮಜ್ಞಾನ ಹೇಳ್ತಾರ ಪರರ ಹಣ್ಣ ತಿಂದು ಪಾಪಕ ಗುರಿ ಆದರೋ ಶರಣ ನಿನ್ನ ವಿರಕ್ತತೆ ನೇಮ ನಿತ್ಯ ಅದು ಹರಣ ಮೋಯಿಸಿ ಹಣ್ಣ ಮುಟ್ಟಿರಿ ಕೆಟ್ಟ ಹೋಯ್ತು ಈ ವರ್ಷ ಹೋಗ್ಬೇಕಾದ್ರ ಹಣ್ಣಿನ ತೋಟದ ಮಾಲಕನಲ್ಲಿ ಹಣ್ಣ ತಿಂದ ತಪ್ಪಿಯ ಕ್ಷಮ ಬೇಡೋಕೋ ಆತ್ಮ ಜ್ಞಾನ ಹಿಂಗ ಹೇಳಿತು ಔಷಧ ವಿಚಾರ ಅರಿತು ಅಂತಾರ ಬಿದ್ದರಾನು ಹಣ್ಣ ತಿಂದ ತಪ್ಪಿಗಾಗಿ ಕ್ಷಮ ಬೇಡ ಮಾಲಕನಲ್ಲಿ ಹಣ್ಣ ಹಿಡ್ಕೊಂಡು ಹೊರಟಿದ್ದಾನು ಹೋಗುದು ಒಳಗ ಸೇಬಿನ ಫಲ ತಟ್ಟಿ ಒಳಗ ಹೋಗಿ ಸುತ್ತಮುತ್ತ ನೋಡಿ ಶರಣ ಎಲ್ಲ ಮಾಲಕನಿಗೆ ಗಟ್ಟಿ ಆಗ್ಬೇಕಂತ ಧೋರಣ ಎಲ್ಲ ಮಾಲಕನಿಗೆ ಗಟ್ಟಿ ಆಗ್ಬೇಕಂತ ಧೋರಣ ಪರಮೇಶ್ವರನ ಪ್ರೀತಿ ಪುತ್ರ ನಶೀದನೋ ಪಿರಾರ ಪೀರಮೈ ಮನುಷ್ಯರಿಗೆ ಅನುಸ್ವಾರ ಕೇಳ್ತಾನ ಏನ್ ಕೇಳ್ತಾನ್ರಿ ಮಾಲಕರು ಯಾರು ಇದಿರೋ ಇದರೊಳಗ ನಿಮ್ಮ ಹಣ್ಣ ತಿಂದು ಸಿಕ್ಕಿನಿ ಸ್ವಲ್ಪ ತಟ್ಟಿನೊಳಗ ಇಂದ
ತಪ್ಪಿಗಾಗಿ ಕ್ಷಮಾ ಬೇಡುವೆ ಮಾಲಕ ಮಕ್ಕಳು ಅಂತವ ಶರಣಗ ಸುಳ್ಸೋಗ ಹಾಕಿದನೇನೋ ಚಲೋ ಹಂಗ ತಿನ್ಬೇಕಂತ ನಮ್ಮ ಸೇವೆನ ಪಡೆದಾಗ ಒಳ್ಳೆ ಹಣ್ಣು ತಿರ್ಬೇಕಂತ ನಮ್ಮ ಸೇವೆ ಸುಳ್ಳಲ್ಲ ಕಳ್ಳಲ್ಲ ಖರೆ ಮಾತಿನ ಮನುಷ್ಯ ನಾನು ಸುಳ್ಳಲ್ಲ ಕಳ್ಳಲ್ಲ ಖರೆ ಮಾತಿನ ಮನುಷ್ಯ ನಾನು ಒಂದು ಪುಟ್ಟ ಹಣ್ಣ ತಿಂದಿನಿ ಹೇಳಾರ್ದೆ ಇದು ದೊಡ್ಡ ತಪ್ಪ ಅಲ್ಲೇನ್ರಿ ತುಡುಗಿಲೆ ತಿಂದಂಗ ಹುಡುಗಾಟ್ಗಿ ಮಾತಲ್ಲ ಜಡಗ ಹೇಳ್ರಪ್ಪ ಅಷ್ಟು ಬೆಳಗ ಅದೇ ತೋಟದ ಮಾಲಕ ಬಂಗಾರ ಆಳ ಮಕ್ಕಳು ತೋರುಷಾರ ಮಾಲಕ ಅವಹಂತವರಿದ್ದಾರು ಅವರು ದುಡುಕೊಂಡವರೇ ಇದ್ದು ಮಾಲಕಪ್ಪ ಅಂತಂದ್ರೆ ಹಾಗಿದ್ದ ಅದಕ್ಕೆ ಹೇಳ್ತಾರೆ ಏನಂತ ಯಾವುದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ ಭಗವದ್ಗೀತಾ ಏನಂತ ಹೇಳ್ತದ ಪರಸ್ತ್ರೀಯ ಸಂಗಾಚೆ ಪ್ರಸಾದಕ್ಕೆ ವರ್ಜಿತ ಅಂತ ಹೇಳ್ತದ ಒಂದು ಹೆಣ್ಣಿನ ಸಂಘ ಮಾಡಿದ್ರೆ ಎಷ್ಟು ಪಾಪ ಬರ್ತದ್ರಿ ಎಷ್ಟು ಬರ್ತದ್ರಿ ಮಾಸ್ತರ ಒಂದು ಬಣಿವಿ ಎಷ್ಟು ಪಾಪ ಬರ್ತದ ಅಂತ ಹೇಳ್ತದ ಶಾಸ್ತ್ರ ಆದ್ರೂ ಸಹಿತ ಇವ ಬರೇ ಒಂದು ತುರ್ತು ಹಣ್ಣು ತಿಂದ ಕರೆ ಹಂತ ತಪ್ಪೇನು ಮಾಡಿಲ್ಲ ಬರೇ ಒಂದು ತುರ್ತು ಹಣ್ಣಿಗಾಗಿ ಮಾತ್ರ ಹೋಗಿ ಮಾಲಕನ ಬಲ್ಲಿ ಮಾತ್ರ ನಾನು ಇದು ಉಪಕಾರನ ತೀರಿಸ್ಬೇಕಂತ ತಿಳ್ಕೊಂಡು ಹೋಗಿ ಮಾಲಕನ ಇರ್ತಾನ ಅವ ಮಾಲಕ್ ಅಂತಾವಿದ್ರಿ ದಿನಾಲು 5 ಹೊತ್ತಿನ ಮಾತ್ರ ಮಾಡ್ತಿದ್ದ 35 ಕುರಾನ ಎಲ್ಲ ಚೊಕ್ಕಮ ಶೋಧ ಮಾಡ್ತಿದ್ದ ದಿನ ಅದನ್ನ ಪಠಣ ಮಾಡ್ತಿದ್ದ ಎಂತ ನಿಯಮಗಳು ಅವನು ಇದ್ದು ದಿನ ಅವನು ಇವನಾಗೆ ಇದ್ದ ಹೋಗಿ ಅವನು ಎದುರಿಗೆ ನಿಂತು ಕೇಳ್ತಾನ ತೋಟದ ಮಾಲಕಾರಿಗೆ ಅನುಸ್ವಾಲ ಕೇಳತಾನ ಹಣ್ಣು ಮಾತ್ರ ತಿಂದ್ರಿ ಹೇಳ ನನಗ ಕ್ಷಮ ಮಾತ್ರ ಮಾಡಬೇಕು ಅಂತಾನ ಹೇಳ ಅವಾಗ ತೋಟದ ಮಾಲಕ ಹೇಳತಾನ ಹಿಂಗ ಮಾತ್ರ ಕ್ಷಮ ಬಿಡುವುದು ನನ್ನ ಕಡೆಗೆ ಇಲ್ಲೋ ತಮ್ಮ ನಮ್ದು ಒಂದು ಕರಾರ ಐತಿ ಅಂತ ಹೇಳ ಯಾವ ಕರಾರ ಹೇಳಿ ಮಾತ್ರ ಆವಾಗ ತೋಟದ ಮಾಲಕ ಹೇಳತಾನ ಅನುಸಾರ ಒಂದು ಶಿಬಿರ ಬೀಜ ಊರಬೇಕು ಮರಿವಾಳ ಹಣ್ಣಾಗಿ ಮುಂದಾನು ಹರದು ಧರಣಿಗೆ ಬಿದ್ದಾಗ ಕ್ಷಮ ಬೀಡತೀನಿ ಅಂದ ಆವಾಗ
ಕ್ಷಮ ಬೀಡರಂತ ಸ್ಮರಿಸಿ ಇವನ ಸದ್ದಕ್ಕಿ ದುಡುಕಿ ನೋಡಿ ಯಾವ ಮಾಲಕ ಏನ್ ಮಾಡ್ತಾರೆ ಆತ್ಮದೊಳಗ ಹುಟ್ಟಿತೋ ಅಂತ ಕರುಣ ನಿಮ್ಮ ಇದ್ದಂಗ ತೋರತಾಳ ನಿಜ ಶರಣ ನನ್ನ ಮಗಳಿಗೆ ಪಟ್ಟು ಮಾಡಬೇಕು ಇವನಿಗೆ ಪರಮೇಶ್ವರಗ ಪ್ರೀತಿ ಪುತ್ರ ರಸೀದನು ವಿಧಾನ ಪೀರಮೈ ತೋಟದ ಮಾಲಕ ಹೇಳತಾನ ಅವು ಸ್ವಾಲ ಶರಣ ಯಾವನಮ್ಮ ಅಂಬ್ರಿಮ್ಮ ಬುರಾನ್ ಸಾಹೇಬ್ ಒಂಟಿ ಸಾಕಿನ ಬರಡೋಲ ಈ ವಾರ ಬಳಿಗಳಾದರೂ ಕೂಡ ಯಾವ ನಮ್ಮ ಪೀರಾರ ಪೀರ ದಸ್ಕಿರು ನೈರು ಸುಮಾರಿ ಇತಿಹಾಸವನ್ನು ಕೇಳಿಕೊಂಡು 51 ರೂಪಾಯಿ ಸಾಲವನ್ನು ಸಲ್ಲಿಸ್ಯಾರ ಇದು ಯಾಕೆ ಆಗ್ತದಪ್ಪ ಅಂತ ಕೇಳಿದ್ರ ಆ ಒಡ್ಡಾಟದಾಗ ಭೀಮಗ ಮತ್ತು ಕಿಂಚಗ ಲಡಾಯಿ ಬಿಡಿರ್ತೀವಿ ನೋಡಿದ್ರಿ ಮನಗಂಡು ವೀರಾವೇಶ ಬಿಡಿರ್ತೀವಿ ಇಬ್ಬರಿಗೆ ಆ ನಡಬರ್ಕ್ ಹೋಗ್ತೀರಿ ಆ ಭೀಮಗ್ ಒಂದ್ 50 ರೂಪಾಯಿ ಕೊಟ್ರಂದ್ರೆ ಏನಾಗ್ತದ್ರಿ ಕದಾ ಕೆಳಗಿಟ್ಟು ಅವ್ರಿಗೆ ಚಿರೋಣಿ ಆಗಿರೋದ್ರೊಳಗೆ ಏನಾಗ್ಬಿಟ್ಟು ಒಳಗೆ ಬಂದಿ ಎಲ್ಲ ಹೊರಗಿರ್ತದ ಅದಕ್ಕೆ ರಸ್ತೆ ಹೋಗ್ತದ ದಯವಿಟ್ಟು ನೀವು ಹಣ ಕೊಡೋರು ಹಣ ಕೊಡಬೇಡ ಅಂತ ಹೇಳಕ್ಕಿಲ್ಲ ನಾವು ಹಣ ಕೊಡೋರು ಇದ್ರಪ್ಪ ಅಂತಂದ್ರ ಅದ ಮುಗಿದ ನಂತರ ನಾವೆಲ್ಲರೂ ಹಣ ಕೊಡ್ಬೇಕು ಮತ್ತ ಹಣ ಕೊಡಬಾರ್ದು ಅಂತ ತಿಳ್ಕೊಳಕ್ಕೆ ಹಂಗೆ ಕಿಶೋರ್ ಹಾಕೊಂಡು ಮನೆ ಕಡೆ ಹೋಗಿರ್ತೀನಿ ನಾವೇ ಸಿದ್ದೇಶ್ವರ ಸ್ವಾಮಿ ಹೇಳಿಯಪ್ಪ ನಾನು ಸಂಸಾರಿಕರು ಇಲ್ಲಿ ಅದಕ್ಕೆ ಸಂದರ್ಭಾನುಸಾರವಾಗಿ ತಂದು ಹಣ ಕೊಡ್ಬೇಕಂತ ತಿಳ್ಕೊಂಡು ಬೇಡಿಕೊಂಡು ಮುಂದೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಏನಾಗ್ತದೆ ಮಾಸ್ತರ ಅದಕ್ಕೆ ಶಾಂತ ರೂಪದಿಂದ ಕೇಳುವಂತ ವಿಷಯ ಅದ ಅವು ಶಾಲೆ ಹೇಳತಾರ ತೋಟದ ಮಾಲಕಾರಿ ನಂದು ಇನ ಒಂದು ಮಾತಾಡ ಕೇಳನೆ ಯಾವ ಮಾತ ಹೇಳಿ ಕೇಳಿ ನಂದ ನಿಷ್ಠಿವ ಅದನ್ನ ಕೇಳಿದ್ರೆ ಮಾತ್ರ ಕ್ಷಮಾ ಬಿಡುವೆ ನಾನು ಕೇಳೋ ಪುಣ್ಯಾತ್ಮ ನನ್ನ ಮನ್ಯಾಗ ಒಬ್ಬತಿ ಮಗಳು ಹಾಳು ಕೈಕಾಲು ಕಣ್ಣಾಕಿನಿ ಅಕ್ಕಿಗೆ ಎಲ್ಲ ಕೇಳೋ ಪುಣ್ಯಾತ್ಮ ನನ್ನ ಮನ್ಯಾಗ ಒಬ್ಬತಿ ಮಗಳು ಹಾಳು ಕೈಕಾಲು ಕಣ್ಣಾಕಿನಿ ಅಕ್ಕಿಗೆ ಎಲ್ಲ ಮಗಳಿಗೆ ಯಾರ್ಯಾರು ಕೇಳವಲ್ರು ಲಗ್ನ ಆದ್ರ ಕ್ಷಮಾ ಬಿಡ್ತೀನಿ ನಾನು ನೀನು ಪುಣ್ಯದ ಗಾಡಿ ಏರಿ ಹೋಬಾದೆ ಹರಿಯೋ ಎನ್ನ ನಿನ್ನ ಸತಿರಿದ ಸದ್ಗತಿ ಸ್ವರ್ಗವೇ ಮುನ್ನ ಒಲ್ಲಂದ್ರ ನಿನಗೆ ಕ್ಷಮಾ ಹಾಗ ಸಿಗುತ್ತಾವೋ ಸುಮ್ಮನೆ ಹೋಗೋ ಹಚ್ಚಿ ಒಲ್ಲಂದ್ರ ನಿನಗೆ ಕ್ಷಮಾ ಹಾಗ ಸಿಗುತ್ತಾವೋ ಸುಮ್ಮನೆ ಹೋಗೋ ಹಚ್ಚಿ ಗುಣಗಾರ ಅವು ಸ್ವಾಲ ಇನ್ ಹಂಗ ಮಾಡಲಂದು ಒಂದು ಸಿಕ್ಕಿನಂದ ಇವನ ಸ್ವಾಮಿ ಮಸೂತಿ ಕೊಳಿಗೆ ಬೀಳ್ದಂಗ ಐತ್ರಿ ಮಜಾನ ಮಾಡುತ್ತಾನ ಗೊತ್ತ ಹಣ್ಣಿಗಾಗಿ 12 ವರ್ಷ ದುಡಿಯನ ಹೆಣ್ಗಾರರಂತೂ ನನ್ನ ಮಂದೆ ಇಲ್ಲೇ ಮಾಡತಾನ ಗುಣ ಮುಟ್ಟಿಸಬೇಕು ಹೀಗೆ ಹೆಣ್ಗಾರರಂತೂ ನನ್ನ ಮಂದೆ ಇಲ್ಲೇ ಮಾಡತಾನ ಗುಣ ಮುಟ್ಟಿಸಬೇಕು ಹೀಗೆ
ಶಾಲೆ ಶರಣರಿಗೆ ಮಾತ್ರ ಬಲಿ ಒಗೆಯುವುದರಿಂದಾಗಿ ಹಾ 12 ವರ್ಷದೊಳಗೆ ಇಂಥ ಒಂದು ಸತ್ಯ ಗುಣಗಳು ಇವರು ಬಲಿ ಹುಟ್ಟ್ಯಾವಪ್ಪ ಅಂತಂದ್ರ ನನ್ನ ಮಗಳಾದಂತ ಫಾತಿಮಳಿಗೆ ನಾ ಇವನಿಗೆ ಕೊಟ್ಟನೆ ಅಂದ್ರ ಈ ಇಂಥ ಒಂದು ಪುಣ್ಯ ದಂಪತಿಗಳ ಹೃದಯದಿಂದ ಜಗತ್ತೇ ಕಲ್ಯಾಣ ಮಾಡುವಂತ ಒಂದು ಮಗ ಹುಟ್ಟುತ್ತದ ಇವನಿಗೆ ಕೊಟ್ಟು ನಾ ದಾರಿ ಎರಿಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ನನ್ನ ಮಗಳಿಗೆ ನೀವು ಮಾಡ್ಕೋರಪ್ಪ. ಕೈ ಕಾಲ ಕಣ್ಣ ಮೂಗ ಬಾಯಿ ಏನೇನು ಇಲ್ಲ ನನ್ನ ಮಗಳಿಗೆ. ಕೈ ಕಾಲಿಲ್ಲವಂತ ನನ್ನ ಮಗಳಿಗೆ ಯಾರು ಮಾತ್ರ ಮಾಡ್ಕೊಳ್ಳಲಾಗ್ಯಾರ. ಏನಾರ ಮಾಡಿ ನೀ ದೊಡ್ಡ ಮನಸ್ಸು ಮಾಡಿ ಮಾಡ್ಕೋ ಅಂತ ತಿಳ್ಕೊಂಡು ಅಬು ಸ್ವಾಲೆ ಶರಣರಿಗೆ ತೋಟದ ಮಾಲಕ್ ಬಿಡ್ಕೋತಾನ. ಅವಾಗ ಅಬು ಸ್ವಾಲೆ ಶರಣಂದ ಮೊದಲೇ ಕೆಟ್ಟ ಮುಗ್ಧ ಭಕ್ತಿ ಇರ್ತಾವಂದು ಕೈ ಕಾಲ ಕಣ್ಣ ಏನೂ ಇಲ್ಲ ಅಂತ ಹೇಳ ಮೊದಲೇ ಅವ ಇಲ್ಲಿ ಲಗ್ನದಾಗ ತಂದು ಕುಂದಿಸುವಂತ ಟೈಮ್ದೊಳಗ ಸರ್ವಾಂಗ ಸುಂದರಿ ಆದಂತ ದೇವಲೋಕದ ಅಪ್ಸರಿ ಆದಂತ ಸಾಕ್ಷಾತ್ ಪಾರ್ವತಿ ದೇವಿನ ಅವತಾರನೇ ಅದಾಳ ಅನ್ನುವಂತ ಹೆಣ್ಮಗಳಿಗೆ ತಂದು ಲಗ್ನದಾಗ ಕುಂದಿಸ್ತಾರ. ಅವಾಗ ಕುಶಾಲೆ ಶರಣಗೆ ಹಂಗ ಆಗ್ತದ ಅವಾಗನೂ ನೋಡಿಲ್ಲ. ಅವಾಗನೂ ಸಹಿತ ಓದಿದ್ದಾರ ನೋಡ್ಲಿಲ್ಲ. ಎದುರುಗಡೆಗೆ ಮಾತ್ರ ಒಯ್ದು ಅಲ್ಲಿ ಇಬ್ಬರಿಗೆ ಗಂಡ ಹೆಂಡತಿ ಒಂದು ಏಕಾಂತ ಮಾಡುವಂತ ಟೈಮ್ದೊಳಗ ಹೋಗಿ ರೂಮಿಗೆ ಅಂತ ತಿಳ್ಕೊಂಡು ಕೊಟ್ಟು ಕಳ್ಸೋದು ಅವನಿಗೆ. ಕೊಟ್ಟು ಕಳ್ಸದಾಗ ಹೋಗಿ ಹಣಿಕೆ ಹಾಕಿ ನೋಡ್ದ, ಬೆಳಿತಾಗ ಹಣಿಕೆ ಹಾಕಿ ನೋಡ್ದ, ಆಕಿನ ಬೆಳಕ ರೂಮಿನಾಗೆಲ್ಲ ಬಿದ್ದಿತ್ತಪ್ಪ. ಅವಾಗ ಅವ ಅಂದ ಮನುಷ್ಯನಾಗ ನಮ್ಮ ಮಾವಿದ್ದವ ನನಗೆ ಸುಳ್ಳು ಹೇಳ್ಯಾನಲ್ಲ, ಕೈ ಕಾಲ ಮೂಗ ಏನೇನು ಇಲ್ಲ ತಿಳ್ಕೊಂಡು ಮೊದಲು ಲಗ್ನ ಮಾಡ್ಯಾರ. ಈಗ ನೋಡಿದ್ರೆ ಸರ್ವಾಂಗ ಸುಂದರಿಗೆ ತಂದು ಈ ರೂಮಿನಾಗ ಮುಗಿಸ್ಯಾರ. ಹೋಗಿ ಅಕ್ಕಿಗೆ ಸೇರ್ಕಂತ ಮಾತಿಗೆ ತೆಪ್ಪಿ ಹೋಗಿ ನಾವು ಮುಟ್ಟಂಗಪ್ಪ ಅಂತಂದ್ರೆ ನನ್ನ ಮಾತಿಗೆ ಒಟ್ಟ ತಿಳ್ಕೊಂಡು ಏನ್ ಮಾಡ್ಯಾರ್ರಿ? ಹೋಗಿ ಮುಟ್ಲಿಲ್ಲ ಹೆಣ್ಮಗಳಿಗೆ. ನಾವಾದ್ರೂ ಬಿಡ್ತಿದ್ದೇವನ್ರಿ, ಪುಣೆ ಮುಂಬೈ ಕಡೆ ಸಿಕ್ಕರು ಸಾಕ ತಿಳ್ಕೊಂಡು ಹೋಗ್ತಿದ್ದೇವು. ಇಂಥ ಕಂಪನಿ ಈಗ ಆಗ್ಯಾವ. ಅಮ್ಮ ಹಂಗ ಮಾಡ್ಲಿಲ್ಲ. ಯಾವಾಗ ನಮ್ಮ ಮಾಮ ಹೆಂಗ್ ಹೇಳ್ಯಾನಪ್ಪ ಅಂತಂದ್ರೆ ನಾವು ಆಕಿಗೆ ಮುಟ್ಟಬಾರ್ದು ತಿಳ್ಕೊಂಡು ಹೊರಗೆ ಮಲ್ಕೊತಾರ. ಮನಿ ಹೊರಗ ಕಾಣ್ತಿ ಮನೆಯಾಗೆ ಇವ್ ಹೊರಗೆ ಮಲ್ಕೊಂಡ. ಮುಂಜಾನೆ ಎದ್ದು ಕೂಡಲೇ ಮಕ್ಕಳು ಅಲ್ಲಿ ಆಳ ಮಕ್ಕಳು ಅಂಗಳ ಕಸ ಹೊಡಿಲಾಕ ಬರ್ತಾರ. ಆ ಮಕ್ಕಳು ಮಾತ್ರ ಅವ್ನಿಗೆ ಏನಂತ ಕೇಳ್ತಾರ, ಅವ ಏನಂತ ಉತ್ತರ ಕೊಡ್ತಾನ. ಏ ಮುಂಜಾನೆ ಎದ್ದು ಆಳ ಮಕ್ಕಳು ಅಂಗಳ ಕಸ ಹೊಡಿಲಾಕ ಹೋರಿ, ಇಲ್ಲಕ ಮಾತ್ರ ಮಲಗಿರೋ ನೀನು ಮಂಚ ಬೇಕ. ಶರಣ ಮಂದು ಸುದ್ದಿ ಕೇಳಿ ಕಿಚ್ಚಿ ತಾಗಿಸಿತ್ತ, ಅತಿಗೆ ಮುಚ್ಚಿ ಇಟ್ಟು ಬ್ಯಾರೆಯಲ್ಲಿ ಹಸುವ. ಕೈಕಾಲಿಲ್ಲದ ಮಡದಿ ಅಂತ ಕರಾರು ಮಾಡಿ ಕೊಟ್ಟು ನನಗ, ಈಗ ಕೈಕಾಲಿದ್ದಕ್ಕೆ ಬದಲಿ ಕಲಿಸಿದ ಹತ್ತ ಕಾಟ. ನಿಮ್ಮ ಅಳಿಯ ಹುಚ್ಚ ಇದ್ದ ಕಾಣತಾನ ಕೈಕಾಲಿಲ್ಲದ ಮಡದಿ ಬೇಕಂತ ಮುನುಸವಾಟ. ನಾವ ಕೈಕಾಲಿಲ್ಲದ ಮಡದಿ ಅಂತ ಅವ ಮುನುಸವಾಟ. ಎದ್ದು ಕೇಳಿ ಮಾಲಕ ಛತ್ನೆ ಎದ್ದು ಹೊರಟ, ತನ್ನ ಅಳಿಯನಿಗೆ ಹೇಳಲಿಕ್ಕೆ ಹೊರಟ. ತನ್ನ ಅಳಿಯರಿಗೆ ಹೇಳಲಾಕ ತನ್ನ ಅಳಿಯನ ಬಲ್ಲಿ ಹೋಗಿ ತೋಟದ ಮಾಲಕ ಕೇಳತಾನ, ನೀನು ಬೈಲಿಗೆ ಬಿದ್ದಿದು ಬಗಿ ಹೇಳೋ ಅಬು ಸ್ವಾಲ ಅಂತಾನ ಹಚ್ಚಿದಿ ನೀನು ಹುಡುಗಾಟ. ಕೈಕಾಲಿಲ್ಲದ ಮಾಡಿ ಅಂತ ಕರಾರ ಮಾಡಿದ, ಕೈಕಾಲಿಲ್ಲದ ಮಾಡದಿ ಅಂತ ಕರಾರ ಮಾಡಿ ಕೊಟ್ಟು ನನಗ, ಈಗ ಕೈಕಾಲಿದ್ದಕ್ಕೆ ಬದಲಿ ಕಳಿಸಿದ ಹೆಂತ. ಹತ್ತಿಲ್ಲ ನಿನಗೆ
ಪಾಟೀಲ ತಲಭಾಗ ಅದಕ್ಕೆ ಕಾಲಿಲ್ಲ ಅಂದೀನಿ ಕೇಳೋ ಕುಶಲ ಅಂದೀನಿ ಕೇಳೋ ಎಲ್ಲಾರ ಕುರುಡಿ ಅಂದ್ರ ಪರಪುರುಷರಿಗೆ ನೋಡಿ ಆಕಿ ನೋಡಿ ಕೈ ಎತ್ತಿ ಮತ್ತೊಬ್ರಿಗೆ ಹೊಡದಿಲ್ಲ ಮತ್ತೊಬ್ರಿಗೆ ಹೊಡದೆ ಕೈಯ ಎಲ್ಲಾರ ನುಳ್ಳಿ ಅಂದ್ರ ಅನ್ನ ಪದಾರ್ಥ ಹಿಡದೆ ಕೈಯಾಗ ಹಿಡದೆ ಹಿಂಗೈತಿ ಕೇಳು ಇದನ್ನ ಮರುವ ಹವಾರು ಇದನ್ನ ಮಾಯ ಅರ್ಥ ತಿಳಿದು ಗುರ್ತ ಮಾಡ್ಕೋರೋ ಗರ್ತೀನು ಈ ಖಾಸ ನನ್ನ ಮಗಳು ಕರೆ ಪ್ರಮಾಣ ಎಷ್ಟು ಕೇಳಿ ಮಾತ್ರ ಕರೆ ತೋರಿತು ಸಂಪೂರ್ಣ ನನ್ನ ಹೆಂಡತಿ ಕೂಡ ಕೂಡಿಕೊಂಡ ಅಕ್ಷರ ಪರಮೇಶ್ವರನ ಪ್ರೀತಿ ಪುತ್ರ ಶೈದನು ಇರಾಮ ಪೀರಮೈ ಸತಿಪತಿ ಕೂಡಿಕೊಂಡು ಕೆಲ ದಿವಸ ಕಾಲ ಕಳೆದು ಮುಂದೆ ತಯಾರಾದರು ತಮ್ಮ ಜಿಲಾನಿ ಗ್ರಾಮಕ್ಕೆ ಬಂಧು ಬಾಂಧವರಿಗೆ ಹೇಳ್ತಾರವರು ಪ್ರೇಮಕ್ಕ ತೋಟದ ಮಾಲಕನನ್ನು ಕ್ಷಮಿಸಿ ಕಳಿಸ್ರಿ ನಿಮ್ಮ ಧರ್ಮಕ್ಕ ಹಠಾಸ್ತು ಅಂತ ಅಲಿಯನಿಗೆ ಹತ್ತ ಇಟ್ಟು ಹೇಳತಾನು ಮರತಿರಬಾರದು ಗುರು ಸೇವಾ ಅಂತ ಅಯ್ಯರಿಗೆ ಹತ್ತೈತು ಹೇಳತಾನು ಮರತಿರಬಾರದು ಗುರು ಸೇವಾ ಮಗಳಿಗೆ ವಸ್ತ್ರ ಒಡವಿ ಹಾಕಿ ಕಳಕ ಮಾಡಿ ಕಳಿಸುವಾಗ ಅಯ್ಯ ಅಂತ ನಮ್ಮಪ್ಪ ಮೂಲೈತೋ ಋಣಕ ತುತ್ತ ಹಣ್ಣಿನ ಋಣನ ತೊಡಕ ಹಾಕ್ಯಾವ ಕಲಿತಾಗ ಈ ಬಂಗಾರ ಋಣ ಕೊಡಬೇಕು ಯಾವ ಹೋಟೆಲ್ ಮಾಲಕ ಹೇಳತಾನ ನಾನೇ ಋಣ ಕೊಡಬೇಕು ನಿನಗ 12 ವರ್ಷ ಬಿಡುವ ಉಪಕಾರ ಹಾಗ ಮರಿಬೇಕ ಹೋಟೆಲ್ ಮಾಲಕ ಹೇಳತಾನ ನಾನೇ ಋಣ ಕೊಡಬೇಕು ನಿನಗ 12 ವರ್ಷ ಬಿಡುವ ಉಪಕಾರ ಹಾಗ ಮರಿಬೇಕ ನಿಮ್ಮ ಋಣ ನಮ್ಮ ಮ್ಯಾಲ ನಮ್ಮ ಋಣ ನಿಮ್ಮ ಕಳಕ ಮಳಕ ಬಿತ್ತು ಹೋಗ್ರಿ ಬಾಳ ದಿನಕ ಹಿಂಗ ಹೇಳಿ ಸತಿ ಪತಿ ತೆಲ್ಲರ ತಮ್ಮ ಸ್ಥಳಕ ಊರಿಗೆ ಹೋಗಿ ಮನೆ ಸಾಶಿವಾರಿ ಜೊಮ್ಮಾಗಿ ಝಳಕ ಒಂದು ಕೆಲವು ದಿವಸದಲ್ಲಿ ಗರ್ಭವತಿ ಆದು ಸತಿ ಮೈಗುಬು ಮೂಡಿ ವಾಡಲು ಒಂದು ಕೆಲವು ದಿವಸದಲ್ಲಿ ಗರ್ಭವತಿ ಆದು ಸತಿ ಮೈಗುಬು ಮೂಡಿ ವಾಡಲು ಗರ್ಭ ತಾಳಿದ ಪಾತ್ಮ ತಾಯಿಗೆ ಬಂಟಿ ಕಾಲ ಕಟ್ಟಾವು ಯಾವ ಪಾತ್ಮ ತಾಯಿ ಬಂಟಿ ಹ್ಯಾಂಗ್ ಕಾಡ್ತಿದ್ದು ಈಗಿನ ತಾಯಿದವ್ರ ಬಂಟಿ ಬೇರೆಪ್ಪ ಈಗಿನ ತಾಯಿದವ್ರ ಬಂಟಿ
ಹ್ಯಾಂಗ್ ಕಾಡ್ತಾರ ಇವ್ರು ಹೆಂಗ್ರಿ ಮಾಸ್ತರ ಇವ್ರು ಹೊಟ್ಟಿ ಇದ್ರಪ್ಪ ಅಂತಂದ್ರ ಅದೇನು ಬೂದಿ ಇವ್ರ ಬಾಯಾಗಿ ವಯಾಲ್ ಬೂದಿ ಇವ್ರ ಬಾಯಾಗೆ ಹೌದಪ್ಪ ಮತ್ತ ಕಣಕಿಗೆ ಹತ್ತವಲ್ರಿ ಮಣ್ಣ ಮಣ್ಣ ಮಂತಿ ಮಂಟಿ ಹಾ ಕರಿಮಣ್ಣ ಎಲ್ಲ ಇವ್ರ ಹೊಟ್ಟೆಗೆ ಹೌದು ಹೌದು ಇವ್ರ ಬೆಂಕಿ ಹೀಗೆ ಕಾಡ್ಲಕತ್ತಾವ ಹೌದಪ್ಪ ಅಂತ ಖರೆ ಖರೇದು ಆ ನಮ್ಮ ಪದ್ಮ ತಾಯಿ ಬೆಂಕಿ ಹ್ಯಾಂಗ್ ಕಾಡ್ತಿದ್ದು ಹೆಂಗ್ರಪ್ಪ ಬಾರಿ ಹಣ್ಣಿನ ಮ್ಯಾಗ ಬೆಂಕಿ ಕಾಡ್ಲಕತ್ತಿತ್ತು ಯಾರಿಗೆ ಪದ್ಮ ತಾಯಿ ಬಾರಿ ಹಣ್ಣು ತಿರ್ಗಕೊಂಡಾಕಿ ಬೆಂಕಿ ಕಾಡ್ಲಕತ್ತಿತ್ತು ಆಗ ಆಕಿನ ಆಯುಷ್ಯ ಒಳಗೆ ಏನಂತ ಬರ್ತಿತ್ತು ಏನ್ ಬಂದಿದ್ರಿ ಬಾರಿ ಹಣ್ಣಿನ ಮ್ಯಾಗ ಇದ್ದರೆ ಹಂಬಲ ಆಗ್ಬೇಕು ಬಾರಿ ಹಣ್ಣಿಗೆ ಹೋದಲ್ಲಿ ಮಾತ್ರ ಹಾವು ಕಚ್ಚಿಕ್ಕಿ ಸಾಯ್ಬೇಕಂತ ತಿಳ್ಕೊಂಡು ಬೆಂಬಲಿಕ್ಕೆ ಬಂದಿತ್ತು ಹೌದು ಹೌದು ತಾಯಿ ಹೊಟ್ಟೆ ಮೂಡ್ಯಾರ ಯಾವ ನೈವಸುವಲ್ಲಿ ಶರಣ ಹೊಟ್ಟೆ ಮೂಡ್ಯಾರ ಹಾಕಿ ಬೆಂಬಲಿಕ್ಕೆ ಹೇಗೆ ಬರ್ತಿತ್ತು ಅಷ್ಟರೊಳಗೆ ಅಲ್ಲಿ ಯಾರು ಆತ್ಮ ತಾಯಿ ಮಾತ್ರ ಅವ್ರ ಮೇಲೆ ಹಂಬಲಾಗಿ ಮಾತ್ರ ಎಲ್ಲಿ ಬರ್ತಾರ ಬಾರಿ ಗಿಡಕ್ಕೆ ಬರ್ತಾರ ಅಲ್ಲಿ ತಾಯಿ ಹ್ಯಾಂಗ್ ಉಳಿಸ್ತಾರ ಹೊಟ್ಟೆಗೆ ಇದ್ದಾಗ ಅನ್ನುವಂತ ಮಾತು ಬಹಳ ಚಂದ ಅದಕ್ಕೆ ಏನಾಗ್ತದ ನಡೀಲ್ರಿ